ಧಾರವಾಡದಲ್ಲಿ ನಾಳೆ ವ್ಯಾಪಾರ ವಹಿವಾಟಿಗೆ ಬಂದ್ ಮಾಡೋದಕ್ಕೆ ಕರೆ ಕೊಡಲಾಗಿದೆ. ಅಂಜುಮಾನ್ ಸಂಘಟನೆಯಿಂದ ನಾಳೆ ಬಂದ್ಗೆ ಕರೆ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಕಮ್ಯುನಲ್ ರಿಯಾರ್ಟ್ಸ್ ಮತ್ತೆ ಇಂಥದ್ದೆಲ್ಲ ಗಲಾಟೆಗಳಾದಾಗ ಫಸ್ಟ್ ಟೈಮ್ ಒಂದು ಮುಸ್ಲಿಂ ಸಂಸ್ಥೆ ಈ ತರ ಬಂದ್ಗೆ ಕರೆ ಕೊಡ್ತಾ ಇರೋದು. ಅವ್ರ ಇಂಟೆನ್ಷನ್ ಏನು ಅಂತಾನೂ ಹೇಳ್ಬಿಡ್ತೀನಿ. ಸ್ವಯಂ ಪ್ರೇರಿತವಾಗಿ ಬಂದ್ಗೆ ವ್ಯಾಪಾರಿಗಳ ವರ್ಗ ಕೂಡ ಕರೆ ಕೊಟ್ಟಿದ್ದಾರೆ. ಧಾರವಾಡದ ಅಂಜುಮಾನ್ ಕಚೇರಿಯಿಂದ ಡಿಸಿ ಕಚೇರಿ ತನಕ ಮೌನ ಮೆರವಣಿಗೆಯನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳು ಕೂಡ ಬಂದ್ನಲ್ಲಿ ಭಾಗಿಯಾಗ್ತಾ ಇದೆ. ಆ ಮೂಲಕ ಕೊಲೆಗಾರನ ಧರ್ಮಕ್ಕೂ ಹಾಗೂ ನಮ್ಮ ಧರ್ಮಕ್ಕೂ ಸಂಬಂಧವನ್ನ ಅಂಟಿಸಬೇಡಿ, ನಮ್ಮದು ಮಾನವೀಯತೆಯ ಧರ್ಮ, ಆತಂದು ಕೊಲೆಯ ಧರ್ಮ ಅಂತ ಹೇಳೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಪ್ರಾಬಬ್ಲಿ ಈ ಅಂಜುಮಾನ್ ಸಂಸ್ಥೆ ಕರೆ ಕೊಟ್ಟಿರುವಂತಹ ಬಂದ್ ನೋಡ್ತಾ ಇದ್ರೆ ಕೊಲೆಗಾರನ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ಲಿಂಕ್ ಮಾಡೋದು ಬೇಡ, ನಾವು ಕೊಲೆಗಾರನ ಧರ್ಮದ ವಿರುದ್ಧ ಇದ್ದೀವಿ, ಕೊಲೆ ಮಾಡಿದವನ ಧರ್ಮ ಕೊಲೆ ಮಾಡೋದಷ್ಟೇ, ನಮ್ಮದಲ್ಲ ಅದು, ಅದನ್ನು ಕಲ್ಪಿಸಬೇಡಿ ಅಂತ ಹೇಳುವಂತಹ ಅನಿವಾರ್ಯತೆನ ಇದು. ಆಮೇಲೆ ಬಂದ ರೂಪುರೇಷೆ ಯಾವ ರೀತಿ ಇರುತ್ತೆ? ಮತ್ತೆ ನಿಜಕ್ಕೂ ಕೂಡ ಈ ಒಂದು ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಏನಿದೆ ಘಟನೆ ಆದಲಿಂದಲೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತಾ ಬಂದಿದೆ. ಅದರಲ್ಲೂ ಕೂಡ ಈ ಭಾಗದಲ್ಲಿ ಸಾಕಷ್ಟು ಒಂದು ಬಲಶಾಲಿಯಾಗಿರುವಂಥದ್ದು ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ. ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಇಂಡಸ್ಕೇರಿ ಅವರು ಮೊನ್ನೆಯೂ ಕೂಡ ಪಬ್ಲಿಕ್ ಮಾತನಾಡಿ ಹೇಳಿದ್ರು, ನಾವು ಆರೋಪಿ ಪರವಾಗಿ ಯಾವುದೇ ರೀತಿಯ ವಕಾಲತ್ತನ್ನು ಹಾಕೋದಿಲ್ಲ, ಆರೋಪಿ ಪರವಾಗಿ ನಿಲ್ಲೋದಿಲ್ಲ ಅಂತ. ಯಾಕಂದರೆ ಈ ಸಂಸ್ಥೆ ಈ ಭಾಗದಲ್ಲಿ ಮುಸ್ಲಿಮರ ಯಾವುದೇ ಒಂದು ಪ್ರಕರಣಗಳು ಬಂದಾಗ ಅವ್ರ ಪರವಾಗಿ ನಿಂತು ಅವರನ್ನು ಕೋರ್ಟ್ನಲ್ಲಿ ನ್ಯಾಯವಲ್ಲ ಏನಿದೆ ಅದನ್ನೆಲ್ಲ ಮುನ್ನಡೆಸ್ತಾರೆ. ಸೊ ಈ ವಿಚಾರದಲ್ಲಿ ಮಾತ್ರ ಈ ಒಂದು ಸಂಸ್ಥೆ ಅಕ್ಷರಶಃ ಅದರ ವಿರುದ್ಧವಾಗಿದೆ ಅಂತ ಹೇಳ್ಬೋದು. ಆರೋಪಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲ, ಅವನ ಪರವಾಗಿ ಯಾರೂ ಕೂಡ ವಕಾಲತ್ತು ಹಾಕೋದಿಲ್ಲ ಅನ್ನೋ ಸಂದೇಶವನ್ನು ನೀಡಿತ್ತು. ಇವತ್ತು ಮುಂದುವರೆದ ಭಾಗವಾಗಿ ಮತ್ತೊಂದಿಷ್ಟು ಒಂದು ರೂಪುರೇಷೆಗಳನ್ನು ರೂಪಿಸಿರುವಂಥದ್ದು. ಕಾಲೇಜಿಗೆ ಒಂದು ಕೊಠಡಿಗೆ ನೇಹಾಳ ಹೆಸರಿಡೋದಾಗಿರ್ಬೋದು. ಮತ್ತು ನಾಳೆ ಎಲ್ಲರೂ ಕೂಡ ಒಂದು ಮುಸ್ಲಿಂ ವ್ಯಾಪಾರಿಗಳೇನಿದಾರೋ ಅವರು ಸಹಜವಾಗಿಯೇ ಯಾವುದೇ ಬಲವಂತ ಇಲ್ಲದೆ ಈ ಒಂದು ಬಂದಿಗೆ ಬೆಂಬಲ ಕೊಡಬೇಕು. ಯಾಕಂದರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಮುಸ್ಲಿಂ ಧರ್ಮದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತದೆ. ಸೊ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು, ದೇಶದ ಕಾನೂನಿಗೆ ಗೌರವ ಕೊಡಬೇಕು ಮತ್ತು ಒತ್ತಡವನ್ನು ಹಾಕಬೇಕು ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ನಾಳೆ ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ಇದು ಇರುತ್ತೆ ಅನ್ನೋದನ್ನು ನಾಳೆ ನೋಡಬೇಕಾಗುತ್ತೆ. ಅದರ ಮುಂಚಿತವಾಗಿ ಇವತ್ತು ಕೂಡ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಇವತ್ತು ನಿರಂಜನ್ ಅವರ ಮನೆಗೆ ಭೇಟಿ ಕೊಡ್ತು, ಸಾಂತ್ವನವನ್ನು ಹೇಳ್ತು ಮತ್ತು ಅದೇ ರೀತಿಯಾಗಿ ನಾವು ನಿಮ್ಮ ಪರವಾಗಿ ಇದೀವಿ ಅನ್ನೋ ಸಂದೇಶವನ್ನು ನೀಡಿತು. ಸಹಜವಾಗಿ ಈ ಒಂದು ವರ್ತನೆ ಎಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಧನ್ಯವಾದ ಸುನಿಲ್, ತಮ್ಮ ಮಾಹಿತಿಗಾಗಿ.